ಕಾಫಿನಾಡಲ್ಲಿ ತಪ್ಪದ ಟ್ರಾಫಿಕ್ ಕಿರಿಕಿರಿ. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸವಾರರ ಹೆಣಗಾಟ. ಯದ್ವಾ ತದ್ವಾ ವಾಹನ ನಿಲುಗಡೆ. ಕಾಫಿನಾಡಲ್ಲಿ ಒಂದಲ್ಲ ಒಂದು ಅವಾಂತರಗಳು, ಒಂದಲ್ಲ ಒಂದು ಸಮಸ್ಯೆಗಳು ಉದ್ಭವವಾಗುತ್ತಾ ಇರುತ್ತದೆ. ತುಂತುರು ಮಳೆ, ಈ ನಡುವೆ ವಾಹನಗಳ ಕಿರಿಕಿರಿ, ಕುಯ್ ಕುಯ್ ಎಂದು ಹಾರನ್ ಮಧ್ಯೆ ವಾಹನ ಸವಾರರ ಹೆಣಗಾಟ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ. ಅದರಲ್ಲೂ ಬಹುಮುಖ್ಯವಾಗಿ ನಗರದ ಮುಖ್ಯ ರಸ್ತೆಯಾದ ಎಂಜಿ ರಸ್ತೆಗೆ ಶಾಪಿಂಗ್ಗೆ ಅಂತ ಬರುವ ಬಹುತೇಕರು ವಾಹನಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಲ್ಲಿಸಿ ಹೋಗುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಗುರುನಾಥ ರಸ್ತೆ ಯಾರಿಗ್ ತಾನೇ ಗೊತ್ತಿಲ್ಲ. ಇದು ಚಿಕ್ಕಮಗಳೂರಿಗೆ ಮಹಾದ್ವಾರ ಇದ್ದಂತೆ. ಬಸ್ ಇಳಿದು ಪ್ರತಿಯೊಬ್ಬರು ಈ ರಸ್ತೆಯಲ್ಲೇ ಪ್ರಯಾಣಿಸುತ್ತಾರೆ ಮತ್ತು ಶಾಪಿಂಗ್ ಆಗಿ ಈ ರಸ್ತೆಗೆ ಆಗಮಿಸುತ್ತಾರೆ. ಇದು ಒನ್ ವೇ ರಸ್ತೆಯಾಗಿದ್ದರೂ ಸಹ ಎರಡು ಕಡೆಯಿಂದ ವಾಹನ ಸವಾರರು ಸಂಚಾರ ಮಾಡುತ್ತಾರೆ. ಜೊತೆಗೆ ಎಲ್ಲೆಂದರಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ. ಸಗಣಿಪುರ ರಸ್ತೆಯಲ್ಲಿ ಈ ಹಿಂದೆ ಫುಟ್ಪಾತ್ ವ್ಯವಸ್ಥೆ ಇದ್ದು ಅದನ್ನು ಈಗ ಹೊಡೆದು ಹಾಕಿ ಪೂರ್ಣ ರಸ್ತೆಯನ್ನಾಗಿ ಮಾಡಿದ್ದಾರೆ. ಆದರೆ ಈ ರಸ್ತೆಯ ಪಕ್ಕದಲ್ಲಿ ಹೆರಿಗೆ ಆಸ್ಪತ್ರೆ ಇದ್ದು ದಿನಂಪ್ರತಿ ನೂರಾರು ಜನರು ಬಂದು ಹೋಗುವುದಕ್ಕೆ ಈ ರಸ್ತೆಯನ್ನೇ ಬಳಸುತ್ತಾರೆ. ಆದರೆ ಅವರಿಗೆ ಪ್ರಯಾಣ ಮಾಡಲು ಇದ್ದ ಫುಟ್ಪಾತ್ ಅನ್ನು ಹೊಡೆದು ಹಾಕಿರುವುದರಿಂದ ಸಾರ್ವಜನಿಕರು ರಸ್ತೆಯ ಮೇಲೆ ಸಂಚಾರ ಮಾಡುತ್ತಿದ್ದಾರೆ. ಆದರೆ ವಾಹನ ಬರುವ ರಭಸಕ್ಕೆ ಜನರು ಬೆಚ್ಚಿ ಬೀಳುತ್ತಿದ್ದಾರೆ. ಇವತ್ತು ಎಂಜಿ ರಸ್ತೆ ಮತ್ತು ಅಂಬೇಡ್ಕರ್ ರಸ್ತೆ ಮಧ್ಯೆ ಇರ್ತಕ್ಕಂಥ ಸಗಣಿಪುರ ರಸ್ತೆ, ಇಲ್ಲಿ ಹೆರಿಗೆ ಆಸ್ಪತ್ರೆ ಪಕ್ಕ, ಈ ರುಕ್ಮಿಣಿ ಅಮ್ಮ ಹೆರಿಗೆ ಆಸ್ಪತ್ರೆ ಪಕ್ಕದ ರಸ್ತೆಯಿಂದ ಅದು ಈ ಮುಂಚೆ ಏನಿತ್ತು ಅಂತಂದರೆ ಇಲ್ಲಿ ಫುಟ್ಪಾತ್ ವ್ಯವಸ್ಥೆ ಇತ್ತು. ಆ ಫುಟ್ಪಾತನ್ನು ಎಲ್ಲ ತೆರವುಗೊಳಿಸ್ಬಿಟ್ಟು ಇಲ್ಲಿ ಚರಂಡಿ ಮಾಡಿಬಿಟ್ಟು ಚರಂಡಿ ಮೇಲೆ ಸ್ಲ್ಯಾಬಲ್ಲಿ ಹಾಕಿದ್ದಾರೆ. ಈ ಸ್ಲ್ಯಾಬ್ ಹಾಕಿದ್ರಿಂದ ರಸ್ತೆ ಸ್ವಲ್ಪ ಒಂಚೂರು ಅಗಲಾಗಿದೆ. ಇದು ರಸ್ತೆ ಜನಕ್ಕೆ ಅನುಕೂಲಕ್ಕೆ ಮಾಡಿಕೊಟ್ರೆ ಓಡಾಡಲಿಕ್ಕೆ, ಇಲ್ಲ ವೆಹಿಕಲ್ ಹೋಗಲಿಕ್ಕೆ, ಮತ್ತು ಇಲ್ಲಿ ಆಸ್ಪತ್ರೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಗರ್ಭಿಣಿ ಸ್ತ್ರೀಯರು ಮತ್ತು ವೃದ್ಧರು, ವಯೋವೃದ್ಧರು ಮತ್ತು ಮಕ್ಕಳು ಮರಿಯೆಲ್ಲ ಓಡಾಡ್ತಾರೆ. ಇದು ಮೇಲ್ನೋಟಕ್ಕೆ ರಸ್ತೆ ಅಗಲ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ಕಡೆ ಪಾರ್ಕಿಂಗ್ ಮಾಡಲಿಕ್ಕೆ ಮಾಡ್ತೀರಾ ಅಂತೇಳಿ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮಲ್ಲಂದೂರು ರಸ್ತೆ ಯಾವಾಗಲೂ ಗಿಜಿಗುಡುವ ರಸ್ತೆ. ಆದರೆ ಈ ರಸ್ತೆಯ ಎರಡು ಬದಿಗಳಲ್ಲಿ ಯಾವಾಗಲೂ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಾರೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಕೆಎಂ ರಸ್ತೆ ಇದು ರಾಷ್ಟ್ರೀಯ ಹೆದ್ದಾರಿಯೋ ಅಥವಾ ವಾಹನ ನಿಲುಗಡೆಯೋ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಕಾರಣ ಈ ರಸ್ತೆಯಲ್ಲಿ ಯಾವಾಗಲೂ ಲಾರಿ, ಜೆಸಿಪಿ, ಟಿಪ್ಪರ್ ಹಾಗೂ ಗೂಡ್ಸ್ ಗಾಡಿಗಳು ಎಲ್ಲೆಂದರಲ್ಲಿ ನಿಲ್ಲಿಸಿ ವಾಹನ ಸಂಚಾರಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ.
ನಗರದ ಪ್ರಮುಖ ರಸ್ತೆಗಳಾದ ಎಂಜಿ ರಸ್ತೆ ಮತ್ತು ಐಜಿ ರಸ್ತೆಗಳಲ್ಲಿ ಸಾರ್ವಜನಿಕರು ಸಂಚಾರ ಮಾಡುವ ಫುಟ್ಪಾತ್ ಹಾಳಾಗಿ ಹಲವು ವರ್ಷಗಳೇ ಕಳೆದಿದೆ. ಈ ವಿಚಾರವಾಗಿ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಗರದ ಎಲ್ಲಾ ರಸ್ತೆಗಳಿಗೆ ಭೇಟಿ ನೀಡಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸುವುದನ್ನು ತಪ್ಪಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯವಾಗಿದೆ. ನಿಮಗೆ ಈ ರಸ್ತೆ ಕಾಣ್ತಾ ಇಲ್ವಾ? ಬಸ್ ಸ್ಟ್ಯಾಂಡ್ನಿಂದ ಗುರುನಾನಕ್ ಟಾಕೀಸಿಂದ ಇಳಿದು ಅಂಬೇಡ್ಕರ್ ರಸ್ತೆ, ಅಂಬೇಡ್ಕರ್ ಭವನದ ರಸ್ತೆ, ಆಮೇಲೆ BMC ರಸ್ತೆ, ಗುರುನಾನಕ್ ರಸ್ತೆ ಇರ್ಬೋದು, ಆಮೇಲೆ ಇಲ್ಲಿ ಅಂಬೇಡ್ಕರ್ ಭವನದ ರಸ್ತೆ ಇರ್ಬೋದು. ಎಷ್ಟು ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಓನ್ಲಿ ಟೂ ವೀಲ್ ಮಾತ್ರ ಅಲ್ಲಿಗೆ ಅವಕಾಶ ಮಾಡಿ, ಆಮೇಲೆ 4 ವೀಲ್ನ ಅದು ಕ್ಯಾನ್ಸಲ್ ಮಾಡಿ ಅಲ್ಲಿ ನಿಂತ್ಕೊಂಡು ಸಂಬಂಧಪಟ್ಟ ಅಧಿಕಾರಿ ಬೆಳಗ್ಗೆ ಸಾಯಂಕಾಲ ಅಧಿಕಾರಿಗಳು ಬಂದು ನೋಡಬೇಕು.